ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ, ನಾವು ಊರಿಗೆ ಹೊರಟಿದ್ದೀವಿ. ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ ಪೂಜೆ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಇನ್ನೂ ನಮ್ಮ ಮನೆಯವ್ರ ಡ್ಯೂಟಿಯಿಂದ ಬಂದಿಲ್ಲ. ಅವ್ರು ಬಂದಮೇಲೆ ಹೊರಡೋದು. ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಊಟಕ್ಕೇನಿಲ್ಲ ಗೈಸ್, ಅದೇ ಇದೆ ಚಿತ್ರಾನ್ನನೇ. ಎಲ್ಲ ಖಾಲಿ ಮಾಡಿಬಿಟ್ಟು ಎಲ್ಲ ತೊಳೆದೆಲ್ಲ ಕ್ಲೀನ್ ಮಾಡಿ ಹೋಗಬೇಕು. ನಿಯರ್ ಇರೋರಿಗೆ ಏನನ್ಸಲ್ಲ, ನಮಗೆ ಲಾಂಗ್ ಜರ್ನಿ ಅಲ್ವಾ ನಮ್ಮದು. ಒಂದು 3.5 hours ಆಗುತ್ತೆ. ಇಯರ್ಸ್ ಅಂತ ಇದ್ದೀನಿ, ಸಾರಿ, 3.5 hours ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಆಫ್ ಮಾಡಿಕೊಂಡು ಹೋಗಬೇಕಾಗುತ್ತೆ. 130 kilometers ಇರುತ್ತೆ ಗೈಸ್, ಅಪ್ರಾಕ್ಸಿಮೇಟ್ಲಿ 130-145 ಅಷ್ಟಿದೆ ನಮ್ಮೂರಿಗೆ. ಅಷ್ಟು ದೂರ ಅಲ್ವಾ, ಜರ್ನಿ ಸ್ವಲ್ಪ ಒಂದಿನ ಬಸ್ಸಲ್ಲಾದರೆ ಒಂದಿನ ಹೋಗೋಕ್ಕೆ ಒಂದಿನ ಬರೋಕ್ಕೆ ಆಗುತ್ತೆ. ಅದೇ ಗಾಡೀಲಿ ಇರೋರು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು, ಬಟ್ ಅಲ್ಲಿ ಸ್ಟೇ ಆಗಂಗಿಲ್ಲ. ಅಂದರೆ ತುಂಬ ಟಯರ್ಡ್ ಆಗುತ್ತೆ. ಊರಿಗೆ ಹೋಗಿ 1 ಡೇಗೆ ಅಪ್ ಆ್ಯಂಡ್ ಡೌನ್ ಮಾಡೋರಿಗೆ ಗೊತ್ತಾಗಿರುತ್ತೆ ಅದ್ರ ಕಷ್ಟ ಏನು ಅಂತ. ಅಲ್ಲಿ ಹೋಗಿ 1-2 ದಿನ ರೆಸ್ಟ್ ಮಾಡಿ, ಅಂದರೆ ಅಲ್ಲಿನ ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತೀವಿ. 1-2 ದಿನ ಇದ್ದಾದಮೇಲೆ ಅಂದರೆ ಆರಾಮ್ಸೆ ಹೋಗಿ ಬರ್ಬೋದು. ಬಟ್ 1 ಡೇಗೆ ಹೋಗೋದು ಬರೋದು ಅಂದರೆ ತುಂಬಾ ಕಷ್ಟ ಇರುತ್ತೆ. ಬನ್ನಿ ನಮ್ಮದು ಊರಿಗೆ ಹೋಗೋ ಜರ್ನಿ ಹೇಗಿರುತ್ತೆ ಅಂತೇಳಿ ನಮ್ಮ ಮನೆಯವ್ರು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ಫೈನಲ್ಗೆ ನಾನು ರೆಡಿ ಆದೆ, ಇನ್ನೂ ಬಂದಿಲ್ಲ ಅವರು. ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಆಗ್ತಾ ಬಂತು, ಈಗ ಮೇ ಬಿ ಬಂದಿರ್ಬೇಕು ಅನ್ಕೋತೀನಿ. ಇಲ್ಲ ಗಾಯ್ಸ್, ಇನ್ನೂ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಇಲ್ಲೇ 5:45-6 ಗಂಟೆ ಆಗ್ತಾಯಿದೆ. ಅವ್ರು ಬಂದರೆ ಇನ್ನೇನು ಹೊರಡೋದೆ. ಇನ್ನೇನು ಸಂಜೆ ಹೋಗ್ತೀವಲ್ಲ, ಏನು ರೆಡಿಯಾಗಿಲ್ಲ, ಹಾಗೆ ಡ್ರೆಸ್ ಒಂದು ಹಾಕೊಂಡು ಹೋಗ್ತಾ ಇರೋದೆ. ಗೈಸ್, ಇನ್ನೂ 1 ಕಿಲೋಮೀಟ್ರ್ ಇದೆ ಅಂತ ಕಾಲ್ ಮಾಡಿದ್ದೆ. ಅವ್ರನ್ನೇನಾದರೂ ಬೇಗ ಈ ಥರ ರೆಡಿ ಮಾಡಿಸಿ ವೆಯ್ಟ್ ಮಾಡಿಸಿದ್ರೆ ಎಗ್ರಾಡ್ಬಿಡ್ತಾರೆ. ಅದೇ ನಾನು ರೆಡಿಯಾಗಿ ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿದ್ದೀನಿ, ಬೆಲೆನೇ ಇಲ್ಲ ಗೈಸ್. ನಮ್ಮ ಮನೇಲಿ ನಾನೇ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ, ಅವರೇ ಇನ್ನೂ ಬಂದಿಲ್ಲ. ಇನ್ನೇನು ಬಂದರೆ ಹೊಡೋದೆ ಗೈಸ್. ದಾರಿನೇ ಕಾಯ್ತಾ ಇದ್ದೀನಿ, ಇವಾಗ ಬರ್ತಾರೆ ಅವಾಗ ಬರ್ತಾರಂತ. ಯಾವ ಕಡೆ ನೋಡಿದ್ರೂ ಬರ್ತಾಯಿಲ್ಲ. ಎಲ್ಲಾದರೂ ಹೋಗಬೇಕು ಅಂತ ಹೇಳಿ ರೆಡಿ ಆದಮೇಲೆ ವೆಯ್ಟ್ ಮಾಡಿಸೋದಿದೆಯಲ್ಲ ಗೈಸ್, ಭಾರಿ ಕಷ್ಟ. ಆಮೇಲೆ ಹೋಗೋದು ಬಿಡು ಅಂತೇಳಿ ಸುಮ್ಮನಾದರೆ ಹೆಂಗೋ ಇರ್ಬೋದು. ಇವರು ಬರ್ತೀನಿ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಹಿಂಗೆ ರೆಡಿ ಮಾಡಿಸಿ ಮಧ್ಯಾಹ್ನಕ್ಕೇ ಸಂಜೆ ಆದರೂ ಬಂದಿಲ್ಲ ನೋಡಿ ಗೈಸ್. ಇನ್ನು ಈಗ ಬರ್ತಾ ಇದ್ದಾರೆ ನೋಡಿ. ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿ ಸಾಕಾಯಿತು. ಈಗ ಬಂತು ಗಾಡಿ. ಇನ್ನು ಈಗ ಅವ್ರು ಬಂದು ರೆಡಿಯಾಗಿ ಹೋಗೋಷ್ಟೊಳಗೆ ಎಷ್ಟೊತ್ತಾಗುತ್ತೋ ಏನೋ. ನಮ್ಮ ಮನೆಯವರು ಬೆಳಿಗ್ಗೆ ಸ್ಮೈಲ್ ಫೇಸ್ ಇವಾಗ ಮಾತ್ರ. ಗೈಸ್, ಊರಿಗೆ ಬಂದ ತಕ್ಷಣ ಊಟ ಮಾಡಿ ಆಲ್ರೆಡಿ ನಮ್ಮಮ್ಮ ಕರ್ಜಿಕಾಯಿಗೂ ನಿಪ್ಪಟ್ಟಿಗೂ ರೆಡಿ ಮಾಡ್ಕೊಂಡಿದ್ರು. ನಾನು ನಮ್ಮ ಆಂಟಿ ನಮ್ಮಮ್ಮ ಮಾಡ್ತಾಯಿದ್ದೀವಿ. ನಾನು ನೆಲ ಒರೆಸ್ತಾ ಇದ್ದೀನಿ. ಫಸ್ಟ್ ಮಡಿಯಿಂದ ಮಾಡಬೇಕಲ್ಲ, ಅದಕ್ಕೆ ನೆಲ ಒರೆಸ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಏನಿಲ್ಲ ಕಾಲು ನಿದ್ದೆ ಬತ್ತಿಲ್ಲ. ಟೈಮ್ ನೋಡು.
ಗೈಸ್ ಮಧ್ಯರಾತ್ರಿ ಆಗಿದೆ. ಮಧ್ಯರಾತ್ರಿಲಿ ಈಗ 2 ಗಂಟೆ ಆಗಿರಬೇಕು. ಇನ್ನೇನು ಕರ್ಜಿಕಾಯಿ ಎಲ್ಲ ರೆಡಿ ಆದವು. ನಿಪ್ಪಟ್ಟಿಗೆ ರೆಡಿ ಮಾಡಿಬಿಟ್ಟು ಅವರು ನಿಪ್ಪಟ್ಟು ಒತ್ತುತ್ತಾ ಇದ್ದಾರೆ. ಕರ್ಜಿಕಾಯಿ ಎಲ್ಲ ಕರಗಿಸಿ ನಿಪ್ಪಟ್ಟು ಕರಗಿಸಿ ಮಲ್ಗೋ ಅಷ್ಟೊತ್ತಿಗೆ ಇನ್ನೂ ಎಷ್ಟೊತ್ತಾಗುತ್ತೋ. ನಾನು ಕರಗಿಸೋಕೆ ಬಂದಿದ್ದೀನಿ. ಅವರಿಬ್ಬರು ನೋಡಿ ಅಕ್ಕ ತಂಗಿರಿಬ್ಬರು ಮಾತಾಡ್ಕೊಂಡು ಇನ್ನೂ ಕರ್ಜಿಕಾಯಿ ಮುಚ್ಚವೇ ಮುಗಿಸಿಲ್ಲ. ಇನ್ನೊಂದು ಸ್ವಲ್ಪ ಇದೆ, ಒಂದು ಸ್ವಲ್ಪ ಅವಾದ ತಕ್ಷಣ ನಿಪ್ಪಟ್ಟಿಗೆ ಒತ್ತಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಇನ್ನು ಕರ್ಜಿಕಾಯಿ ಕರಗಿಸೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಒಂದೊಂದೇ ನೋಡ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತೇಳಿ. ಕಾದಿದೆ ಲೈಟಾಗಿ, ಸಾಕಿಷ್ಟು ಕಾದಿದ್ರೆ ಮತ್ತೆಲ್ಲ ಕಪ್ಪಗಾಗಿ ಹೋಗ್ತವೆ ಅಂತೇಳಿ ಮಾಡ್ತಾ ಇದ್ದೀನಿ ಗೈಸ್. ಸ್ವಾಮಿಯರಿಗೆ ಅಷ್ಟೇ, ನಮಗೆ ಎಲ್ಲ ತಿನ್ನೋಕ್ಕಂದರೆ ಇನ್ನೂ ಬೆಳ್ಕರಿಯವರೆಗೂ ಮಾಡಲೇಬೇಕಾಗುತ್ತೆ. ಸ್ವಾಮಿಯರಿಗೆ ಅಷ್ಟೇ ಮಾಡ್ತಾ ಇರೋದು. ಸೋಡಾ ಹಾಕಿದ್ದ ಇದ್ರಕ್ಕೆ? ಊದ್ಕೆಂತ ಅದಕ್ಕೆ ಬೆಂದ್ರವೆ ಅರಿಶಿನಾಗ ಹಾಕ್ತವೆ. ಲಾಸ್ಟಿಗೆ 2 ಹಾಕಿದ್ದೀನಿ ಮುಗುದು. ನಮ್ಮ ಆಂಟಿ ನೋಡ್ರಿ ತಿಂತ ಕುಂತೈತೆ. ಅವಾಗೆ ಟೈಮ್ ಎಷ್ಟಾಗೈತೆ? 2:30ಗೆ 2 ನಿಪ್ಪಟ್ಟು ತಿಂತೈತೆ. ಟಿವಿ ನೋಡ್ತಾ. ಲಾಸ್ಟ್ನೇವು ಅಲ್ಲ ಫಸ್ಟ್ನೇವು ಕರ್ರಗಿರೋದು. ಕಟ್ಟು ಮುಗ್ತೇವೆ. ಗೈಸ್ ನಿಪ್ಪಟ್ಟು ಕರ್ಜಿಕಾಯಿ 2 ಮಾಡಿದ್ದೀವಿ. 2:30 ಆಗೈತೆ ಟೈಮ್ ಈಗ, ಮಧ್ಯರಾತ್ರಿ. ಎಲ್ಲ ಎತ್ತಿಟ್ಬಿಟ್ಟು ಮನಿಕೊಬಿಡ್ಬೇಕು ಗೈಸ್. ಬೆಳಿಗ್ಗೆ ಮತ್ತೆ ಬೇಗ ಎಬ್ಬಿಸ್ತಾರೆ. ನಿದ್ದೆ ಆಗಲ್ಲ ಇವತ್ತು ನನಗೆ ಗೊತ್ತು. ಗೈಸ್ ಫೈನಲಿ ನಿಪ್ಪಟ್ಟು ಕರ್ಜಿಕಾಯಿ ಮಾಡೋದೆಲ್ಲ ಮುಗೀತು ನೋಡಿ. ಇಷ್ಟ ಆಗಿದ್ದಾವೆ. ಸ್ವಲ್ಪ ಆರಿಟ್ಬಿಟ್ಟು ಆಮೇಲೆ ಕವರಿಗೆ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಇಡೋಣ ಅಂತ ಹೇಳಿ ಸ್ವಲ್ಪ ಗಾಳಿಗೆ ಸ್ವಲ್ಪ ಆರಿಟ್ಟಿದ್ದೀನಿ ನೋಡಿ. 3 ಗಂಟೆ ಆಯಿತು. ನಮ್ಮ ಮುಖಗಳು ಹೆಂಗಿದ್ದಾವೆ, ನಿದ್ದೆ ಕಟ್ಟಿರೋ ಮುಖಗಳು. ನಮ್ಮ ಆಂಟಿ ಕೈ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತೈತೆ. ಬಿಟ್ಟರೆ ಸಾಕು ಮಲ್ಗಕ್ಕೆ ರೆಡಿಯಾಗೈತೆ. 2:30 ಮಲ್ಗೋ ಅಷ್ಟೊತ್ತಿಗೆ 3 ಗಂಟೆ ಆದೇ ಆಗುತ್ತೆ ಗೈಸ್ ಕಂಪಲ್ಸರಿ. ನೋಡಿ ಟೈಮ್ 3 ಗಂಟೆಗೆ ಬಂದೇ ಬಂತು. ಅದೆಂಥದ ಗೆಡ್ಡೆ ಅಂದರು, ನನಗೂ ಅದು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಕುಶಲಕ್ಕಿ ಗೆಡ್ಡೆ ಅಂದರು. ಯಾರು ಮನೆಗೇನಿರೋರ್ನೆ ತೆಗಿಬೇಡ ಅಲ್ಲಿಕ್ಕಿ. ಎಲ್ಲ ಮನಿಕೊಬಿಟ್ಟಾರ ಅವಾಗೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ನೆನ್ನೆ ವಿಡಿಯೋಗೆ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ನೆನ್ನೆ ತುಂಬ ಕೆಲಸ ಇತ್ತು, ವಿಡಿಯೋನ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇವತ್ತಿನ ವಿಡಿಯೋನು ಕಂಟಿನ್ಯೂ ಆಗಿರುತ್ತೆ. ಕೀಪ್ ವಾಚಿಂಗ್. ವಿಡಿಯೋ ಮಾಡ್ತಾ ಇದ್ದಾನೆ. ಎದ್ದದಸ್ಗೆ ತಿಂತದಂಗೆ ಗಾಯ್ಸ್. 1-2 ನಿಮಿಷನೂ ಬಿಟ್ಟಿಲ್ಲ, ಹಂಗೆ ತಿಂತಾ ಇದ್ದಾನೆ. ಸುಮ್ಮನೆ ವಿಡಿಯೋನೇ ಮಾಡ್ತಾ ಇಲ್ಲ, ಸುಮ್ಮನೆ ಹಿಡ್ಕೊಂಡವನೆ. ನಮ್ಮ ಆಂಟಿ ಗೂಡಿಸ್ಕೊಂಡಿತ್ತು. ಹೂವು ತಂದನು ಹೋಗಿ ಮಂಡಿಗೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಲು ಮೊಸರು ತಂದವನೆ. ಪೂಜೆಗಿನ್ನ ರೆಡಿ ಮಾಡಿಲ್ಲ ಗೈಸ್, ರೆಡಿ ಮಾಡಬೇಕು. ನಾನು ನೋಡಿ ಹಿಂಗಿದ್ದೀನಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಮುಂದೆ ಅಷ್ಟೇ ಗೈಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇನ್ನು ನಾವು ಎಲ್ಲ ಎದ್ದು ರೆಡಿಯಾಗೋಷ್ಟರೊಳಗೆ ಅಬ್ಬಿ ಜಶ್ನು ಬಂದರು ಉದ್ಗೂರಿಂದ. ಅವರು ಬಂದ ತಕ್ಷಣ ಅವ್ರಿಗೂ ಇನ್ನೇನು ಕೆಲಸ ಏನಾದರೂ ಕೊಡಬೇಕಲ್ಲ ಅಂತೇಳಿ ನಮ್ಮಮ್ಮ ಪಂಚಾಮೃತಕ್ಕೆ ಬಾಳೆಹಣ್ಣಾದರೂ ಕಟ್ ಮಾಡಿ ಅಂತ ಹೇಳಿ ಕೊಟ್ಟಿದ್ರು.
ಅಷ್ಟರೊಳಗೆ ನಾನು ಜಶ್ವಂತ ಹೋಗ್ಬಿಟ್ಟು ಬಾಳೆ ಎಲೆ ಕೊಯ್ಕೊಂಡು ಬರೋಣ, ಅವ್ರು ಬಂದರೆ ಪ್ರಸಾದ ಕೊಡೋದಕ್ಕೆ ಬೇಕಲ್ವಾ ಅಂತ ಹೇಳಿ. ಅರ್ಧೋಗೈತಾ ಇಲ್ಲೇ ಐತಲ್ಲ, ಅದ್ರಾಗೆ 2 ಮಾಡೋಣ ಬಾ. ಗೈಸ್ ರೆಡಿಯಾಗಿ ಎಲ್ಲ ಕುತ್ಕೊಂಡಿದ್ದೀವಿ. ಇವ್ರು ನೋಡ್ರಿ ಸಾಹೇಬ್ರು, ಈ ಸಾಹೇಬ್ರು ಅಲ್ಲಿ ಫೋನ್ ನೋಡ್ತಾ ಇದ್ದಾರೆ, ಇವ್ರು ಇಲ್ಲಿ ಬ್ಯುಸಿ. ನಮ್ಮ ಸಾಮಾರು ಇವತ್ತು ಬಂದಿಲ್ಲ, ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ನಿನ್ನೆನೂ ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿದ್ದೆ ಆಯಿತು, ಇವತ್ತೂ ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ, ಇನ್ನೂ ಬಂದಿಲ್ಲ ಗೈಸ್. ಇನ್ನೇನು ಬಂದರು, ಇವರು ಒಬ್ಬೊಬ್ಬರಾಗೆ ಬಂದರು. ಫಸ್ಟು ಕನ್ಯಾಸ್ವಾಮಿಯರು ಬರ್ತಾರೆ, ಅವ್ರಿಗೆ ಕಾಲು ತೊಳೆದ್ಬಿಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಈ ಸಲ ಪ್ರತಿ ಸಾರಿ ಒಬ್ಬರು ಇಬ್ಬರು ಇರ್ತಿದ್ರು, ಈ ಸಲ ಕನ್ಯಾಸ್ವಾಮಿಯರೇ 4 ಜನ ಇದ್ದರು. ಕನ್ಯಾಸ್ವಾಮಿಯರು ನಮ್ಮ ಮನೆಗೆ ಬರೋದಂದರೆ ನಮ್ಮ ಪುಣ್ಯ ಅಲ್ವಾ. ಅವ್ರು ಬಂದರೆ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನೇ ಬಂದ ಹಾಗೆ. ಈ ಸಲ ನಮ್ಮ ಪುಣ್ಯಕ್ಕೆ 4 ಜನ ಕನ್ಯಾಸ್ವಾಮಿಯರು ಸಿಕ್ಕಿದ್ರು. ಹಾಗಾಗಿ ಅವ್ರಿಗೆ ಒಬ್ಬೊಬ್ಬರಿಗೆ ಬಂದವ್ರಿಗೆಲ್ಲ ಪಾದ ತೊಳೆದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ಬರ್ತಾ ಇದ್ದಾರೆ ಗಾಡೀಲಿ, ಅಂದರೆ ಕಾರಲ್ಲೇ ಬಂದಿದ್ದರು, ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ಇನ್ನು ಫಸ್ಟ್ ಬಂದಿರೋರಿಗೆಲ್ಲ ತೊಳೆದು ನಿಲ್ಲಿಸ್ತಾ ಇದ್ವಿ. ಎಲ್ರಿಗೂ ಒಟ್ಟಿಗೆ ಪೂಜೆ ಮಾಡಿ ಅಂತ ಹೇಳಿದರು ಗುರುಸ್ವಾಮಿಯರು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬರೋರಿಗೆ. ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ರವಿಸ್ವಾಮಿ, ಶ್ರೀನಾಥ್ ಸ್ವಾಮಿ ಇದ್ದಾರೆ. ಶರಣಮಯ್ಯಪ್ಪ, 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 ಸ್ವರೂಪನೇ, ವ್ಯಾಸರೂಪನೇ, ಆನಂದ ರೂಪನೇ, ಆನಂದ ಸ್ವರೂಪನೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ಬಂದವನೇ, ಪ್ರಭುವೇ, ಗಂಟನೇ, ರಾಜರಾಜನೇ, ಕುಮಾರನೇ, ನಾಯಕನೇ, ವಯ್ಯಾವೇ, ಗೋವಿಲ್ಲರಸೇ, ನಾಥನೇ, ಗುರುವೇ, ಆಯುರಪ್ಪವೇ, ಸ್ವಾಮಿ ಪ್ರಿಯನೇ, ಪ್ರಿಯನೇ, ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಮಣಿಕಂಠ ಸ್ವಾಮಿ, ಶ್ರೀ ಸ್ವಾಮಿ, ಹರಿಹರ ಸುತನೆ, ಮೋಹಿನಿ ಕಂದನೆ, ಶ್ರೀ ಸ್ವಾಮಿ, ಅವಲಕ್ಕಿ ಪ್ರಿಯನೇ, ಸ್ವಾಮಿ ಗಾಂಧಿ ಮಲೆಯ ವಾಸನೆ, ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯೇ, ಸ್ವಾಮಿ ಎದ್ದು ಬಾರಯ್ಯಪ್ಪ, ಎದ್ದು ಬಾರೋ, ಎದ್ದು ಬಿದ್ದು ಬೇಡದೆವು, ಎದ್ದು ಬಾರೋ, ಎದ್ದು ಬಾರಯ್ಯಪ್ಪ, ಎದ್ದು ಬಾರೋ, ಎದ್ದು ಬಿದ್ದು ಬೇಡುವೆವು, ಎದ್ದು ಬಾರೋ, ಕಳನಿ ನಿವಾಸನೆ, ಎದ್ದು ಬಾರೋ, ಶಾಂತ ಸ್ವರೂಪನೇ, ಎದ್ದು ಬಾರೋ, ಸ್ವಾಮಿ ಎದ್ದು ಬಾರಯ್ಯಪ್ಪ, ಎದ್ದು ಬಾರೋ, ಎದ್ದು ಬಿದ್ದು ಬೇಡುವೆವು, ಎದ್ದು ಬಾರೋ, ಎದ್ದು ಪಾಪ ಶರಣ
ಶರಣಂ ಮಾಪು ಶರಣಂ ಮಾಪು ಶರಣಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಹರಿ ಓಂ ಹರಿ ಓಂ ಓಂ ಇದು ಪಂಚಾಮೃತ ಹಾಕಿದ್ರಾ ಸ್ವಾಮಿ? ಎಲ್ಲ ಹಾಕಿದ್ರಾ? ಪಂಚಾಮೃತ ಆಗಿರ್ಬೇಕು. ಇಲ್ಲಿ ಮಂಗಳಾರತಿ ಮಾಡ್ತಿಲ್ಲ ಲಾಸ್ಟ್ ಮನೆ ಎಲ್ಲ ಇಷ್ಟ ತಕ್ಕ ಮಾಡಿರೋ ಒಪ್ಪುಗಳೆಲ್ಲ ಕ್ಲಿಯರ್ ಆಗ್ಬೇಕು. ಅಲ್ಲಿಗೆ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಮತ್ತೆ ನಾವು ಎಲ್ಲರೂ ನೀವೇನಾದ್ರೂ ಕೆಲವು ಕಾರ್ಯಕ್ರಮಗಳು ಮಾಡಿದ್ರೆ ಕಂಪಲ್ಸರಿ ಸ್ನಾನ ಬೇಕು. ಇರುಮುಡಿ ಕಟ್ಟೋದ್ರೊಳಗೆ ನೀವು ಎಲ್ಲ ಮಾಡ್ಲೇಬೇಕು ಕಂಪಲ್ಸರಿ. ಇಲ್ಲ ಅದಕ್ಕೆ ಅವರೇ ಎಲೆ ಇದ್ದು ಅವರು ಕಡಿಮೆ ಮಾಡ್ಕೊಂಡು ಅವರೇ ಕಟ್ ಮಾಡ್ಬೇಕು. ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕಸ್ಕೊಂಡ್ಬಿಟ್ಟು ಯಾಕೆ ಇಷ್ಟ ಅನ್ಕೊಟ್ಟಾರ ಸ್ವಾಮಿ ಅವನಂತೆ ಸಂಸಾರದ ಭಯ ಹವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ. ಗೈಸ್ ಇನ್ನೇನು ಮನೆ ಹತ್ರ ಎಲ್ಲ ಮುಗಿಸ್ಕೊಂಡು ಅವರು ಬಂದರು. ನಾವು ಮನೆ ಹತ್ರ ಎಲ್ಲ ಫುಲ್ಲು ಪ್ರಸಾದ ಎಲ್ಲ ನಾವು ಸ್ವಲ್ಪ ತಿಂದ್ಕೊಂಡು ಇರುಮುಡಿ ಕಟ್ಟ ಹತ್ರಕ್ಕೆ ಬಂದಿದ್ದೀವಿ ಗೈಸ್. ಬೆಳಗ್ಗೆಯಿಂದ ಎಲ್ರದ್ದು ಆಯಿತು. ಇನ್ನು ಲಾಸ್ಟ್ ನಮ್ಮ ಸ್ವಾಮಿಯರ್ದೇನೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇರುಮುಡಿ ಕಟ್ಟೋಕ್ಕೆ. ಆಲ್ರೆಡಿ 5 o'clock ಈಗ ಇರುಮುಡಿ ಸ್ಟಾರ್ಟ್ ಆಗಿರೋದು. ಎಲ್ರದ್ದು ಆಯಿತು. ಒಬ್ಬೊಬ್ಬರಾಗೆ ತುಂಬ ಜನ ಅಂದರೆ 8 ಜನ ಆಗಿದ್ದು. ಇವತ್ತು ಹೋಗಿದ್ದು 7 ಜನ. 7 ಜನದ್ದು ಆದಮೇಲೆ ಇವರು ಲಾಸ್ಟ್ನೇವರು. ಹಾಗಾಗಿ ಇವಾಗ ಬಂದಿದ್ದೀವಿ. ಒಳಗಡೆ ಸ್ವಲ್ಪ ಕತ್ಲು ಥರ ಇತ್ತು. ಟಾರ್ಚ್ ಲೈಟನ್ನು ಆನ್ ಮಾಡಿಕೊಂಡು ಇರುಮುಡಿ ಕಟ್ಟೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸ್ವಾಮಿ ಕಂಠನೇ ರಾಜಾಧಿರಾಜನೇ ರಾಜಕುಮಾರನೇ ಶ್ರೀ ಸ್ವಾಮಿ ರಕ್ಷಕನೇ ಬಾಂಧವನೇ ಶ್ರೀ ಸ್ವಾಮಿ ಕೋಟಿ ಬ್ರಹ್ಮಾಂಡ ನಾಯಕನೇ ಶ್ರೀ ಸ್ವಾಮಿ ಪ್ರಿಯನೇ ಪ್ರಿಯನೇ ಶ್ರೀ ಸ್ವಾಮಿ ಪದಾಭಿಷೇಕ
ಅಭಿಷೇಕವೇ ಅಭಿಷೇಕವೇ ಶ್ರೀ ಸ್ವಾಮಿ 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 ಶರಣಯ್ಯಪ್ಪ ಶರಣಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಯ್ಯಪ್ಪ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ಶರಣಯ್ಯಪ್ಪ ಶ್ರೀ ಸ್ವಾಮಿ ಶರಣಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಯ್ಯಪ್ಪ ವಿನಾಯಕ ಸ್ವಾಮಿ ಶರಣಯ್ಯಪ್ಪ ಕಂಠ ಸ್ವಾಮಿ ಶರಣಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಶರಣಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಯ್ಯಪ್ಪ ಸುತನೆ ಶರಣಯ್ಯಪ್ಪ ಕಂದನೆ ಶರಣಯ್ಯಪ್ಪ ಓಂ ಶ್ರೀ ಸ್ವಾಮಿ ಶರಣಯ್ಯಪ್ಪ ಅವಲಕ್ಕಿ ಪ್ರಿಯನೆ ಶರಣಯ್ಯಪ್ಪ ಶರಣಯ್ಯಪ್ಪ ಅಭಿಷೇಕ ಪ್ರಿಯನೇ ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ಹರಿಹರ ಸುತನೆ ಮೋಹಿನಿ ಕಂದನೆ ವಿಮೇಲೆ ಬಂದವನೇ ಪ್ರಿಯಾನ ತಂದವನೇ ಶ್ರೀ ಮರ್ದನನೇ ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ವಾಸನೆ ವಾಸನೆ ಭೋಜನವೇ ಸ್ನಾನವೇ ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ಎಲೆ ಹಾಕ್ಬಿಟ್ರಿ ಯಾಕಂದ್ರೆ ಅದು ಮೆತ್ಕಾಗೋಗಿ ನೀವು ಈಸ್ಲಾಗ ಬರ್ರಿ ಅಲ್ಲಿ ಎಲೆ ಇದ್ರೆ ಮೆತ್ಕಾಗುತ್ತೆ ಸಮಯ ಮಣಿಕಂಡ ಕೊಡ್ಸರ್ ಬಿಗೆ ಬಿಗೆ ಎಳಿಬೇಡ್ರಿ ನಿಧಾನ ಅದೇ ಬಂದೋಬಸ್ತ್ ಕಾವಲ್ಲ ಅದೇ ನಾವಲ್ಲ ಗೈಸ್ ಇನ್ನೇನು ಇರುಮುಡಿ ಕಟ್ಟೋದೆಲ್ಲ ಮುಗೀತು. ಅವರು ಪ್ರಸಾದಕ್ಕೆ ಅಂತ ಹೇಳಿ ಒಳಗಡೆ ಹೋದರು ಸ್ವಾಮಿಯವರು. ನಾವು ಆಚೆ ಪ್ರಸಾದ ಎಲ್ಲ ತಿಂದು ಕುತ್ಕೊಂಡಿದ್ದೀವಿ. ನಮ್ಮ ಅಜ್ಜಿಯವರು ನಮ್ಮ ಆಂಟಿಯವರೆಲ್ಲ ಬಂದಿದ್ರಲ್ಲ, ಅವರು ಎಲೆಡ್ಕೆ ಹಾಕೊಂಡು ಕುತ್ಕೊಂಡಿದ್ದಾರೆ. ತುಂಬ ಜನ ಇದ್ದರು, ಎಲ್ಲ ಹೊರಟೋದ್ರು ಸಾಯಂಕಾಲ ಆಗುತ್ತೆ ಅಂತೇಳಿ ಬೇಗ ಮುಗಿಸ್ಕೊಂಡು. ನಮ್ಮದೇ ಲೇಟ್ ಲಾಸ್ಟ್ ಇದ್ದಿದ್ದರಿಂದ ನಮ್ಮದು ಲೇಟ್ ಆಯಿತು. 7:30 8 o'clock ಆಗಿತ್ತು. ನಾವು ನಮ್ಮ ಆಂಟಿನ ಡ್ರಾಪ್ ಮಾಡಿ ಹೋಗೋಣ ಅಂತೇಳಿ ಉದ್ಗೂರಿಗೆ ಬಂದಿದ್ವಿ ಗೈಸ್. ಇಲ್ಲಿ ನೋಡಿದ್ರೆ ನಮ್ಮ ಅಭಿ ಜಶು ಬೇಗನೆ ಬಂದುಬಿಟ್ಟು ಆಲ್ರೆಡಿ ಮಲಗಿದ್ರು. ನಮ್ಮ ಜಶವಂತ ಟಿ ವಿ ನೋಡ್ತಾ ಇದ್ದ. ಅಭಿ ಇನ್ನೂ ಗೇಮ್ ಆಡ್ತಾ ಅವನೇ ಒಳಗಡೆ ಕೂತ್ಕೊಂಡು. ಇವ್ರನ್ನ ಮಾತಾಡಿಸ್ಕೊಂಡು ಇವ್ರನ್ನ ಇಲ್ಲಿ ಡ್ರಾಪ್ ಮಾಡಿ ಇನ್ನು ನಾನು ಹೇಮಂತ್ ಊರಿಗೆ ಹೋಗಬೇಕು. ಸ್ವಲ್ಪ ಚಳಿ, ಸಿಕ್ಕಾಪಟ್ಟೆ ಚಳಿ. ಬೈಕಲ್ಲಂತೂ ಬರೋದಕ್ಕೆ ಆಗೋದಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ ಗೈಸ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಗೈಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.